ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವರು ಯಾವ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಾ ಇರೋದೇ ಅನ್ನೋದೇ ನಮಗೆ ಗೊಂದಲ ಆಗಿದೆ. ಫಸ್ಟ್ ಆಫ್ ಆಲ್ ಅವರು ಏನು ನಿನ್ನೆ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಸ್ಪಷ್ಟತೆಯೂ ನಮಗೆ ಅಲ್ಲಿ ಕಂಡು ಬಂದಿಲ್ಲ. ಕಾರಣ ಇಷ್ಟೇ, ನಾವು ಇಲ್ಲಿ SCPTSP ಸಭೆನ ಒಂದು 50 ಜನ ಅದಕ್ಕಿಂತ ಹೆಚ್ಚಿನ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ರಿವ್ಯೂ ನಡೀತಾ ಇತ್ತು. ಆದಾಗ್ಯೂ ಹೊರಗಡೆಗೆ 16 ಜನ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂತಹ ಮನವಿ ಇಟ್ಕೊಂಡು ಬಂದಿರತಕ್ಕಂತಹ ಎಲ್ಲ ಜನತೆ ಶಾಂತಿಯುತವಾಗಿ ಕುತ್ಕೊಂಡಿದ್ರು. ಆದರೆ ಏಕಾಏಕಿ ಅವರು ಈ ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು ನಮಗೂ ಅಷ್ಟೇ ಶಾಕ್ ಆಗಿದೆ ಮತ್ತು ಗೊಂದಲನೂ ಉಂಟಾಗಿದೆ. ಯಾಕಂದರೆ ಯಾವುದೇ ವಿಷಯ ಆಗಲಿ ನಾವು ಸ್ಪಂದನೆ ಮಾಡ್ತಾರೆ. ಅಂದರೆ ಅವರು ಯಾವುದೇ ವಿಷಯವನ್ನು ಹೇಳಿದರೆ ಕೇಳ್ತೇವೆ, ಅದನ್ನು ಕೇಳುವಷ್ಟು ತಾಳ್ಮೆಯನ್ನು ಸಹ ನಾವು ಪ್ರದರ್ಶಿಸ್ತೇವೆ. ಸೊ ಅವರು ನಮ್ಮ ಗಮನಕ್ಕೆ ಯಾವ ವಿಷಯನೂ ತಗೊಂಡು ಬಂದಿಲ್ಲ. ಇದು ಅವರೇ ಇದನ್ನು ಹುಟ್ಟು ಹಾಕಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅನಿಸಿದೆ. ಯಾಕಂದರೆ ನಿನ್ನೆನೂ ಅವರು ಯಾವುದೇ ಕಾರಣ ನೀಡದೆ ಆ ರೀತಿಯಾಗಿ ವರ್ತಿಸಿದ್ದು. ಇನ್ನು ನನ್ನ ಗಮನಕ್ಕೆ ಬಂದಿದ್ದು ರಸ್ತೆ ತಡೆಯನ್ನು ಸಹ ಅವರು ಮಾಡಿದ್ರು. ಸಾರ್ವಜನಿಕರಿಗೆ ತೊಂದರೆ ಉಂಟಾಯಿತು ಅದರಿಂದ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಒಂದು ಪರಿಹಾರ ಇರ್ತದೆ. ನಾವು ಅದಕ್ಕೆ ಸ್ಪಂದನೆ ಖಂಡಿತ ಮಾಡ್ತೇವೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ವರ್ತನೆ ಬೇಡ. ಶಾಂತಿಯುತವಾಗಿ ನಡ್ಕೊಳ್ಳಿ. ಯಾಕಂದರೆ ಅವರು ಒಂದು ರೀತಿಯ ವೆಲ್ ಲರ್ನ್ಡ್, ಎಲ್ಲ ತಿಳಿದಿರ್ತಕ್ಕಂತಹ ಪ್ರಜ್ಞಾವಂತ ನಾಗರಿಕರು. ಇನ್ನು ಹೇಳಬೇಕು ಅಂದರೆ DC ಅವರು ಮನವಿಯನ್ನು ಸ್ವೀಕಾರ ಮಾಡಬೇಕಾಗಿತ್ತು, ADC ಅವರಿಗೆ ಕಳಿಸಿದ್ರು. ಯಾವುದೇ ರೀತಿಯಾಗಿ ಒಂದು ಗಂಭೀರವಾದ ನೋಡಿ, ಅಷ್ಟೊಂದು ಜನ ನಮಗೆ ಸಾರ್ವಜನಿಕರು ವೇಟ್ ಮಾಡ್ತಾ ಇದ್ರು. ಆದಾಗ್ಯೂ ಅಧಿಕಾರಿಗಳ ಸಮಯನೂ ಅಷ್ಟೇ ಮೌಲ್ಯಯುತವಾಗಿರ್ತದೆ. ಆ ಸಮಯದಲ್ಲಿ ಏನು ಮಾಡ್ತಾರೆ, ಒಂದು ಕ್ಷಣ ನಾವು ಆ ಸಭೆಯನ್ನು ನಾವು ಪೂರ್ತಿ ಮುಗಿಸ್ಬಿಟ್ಟು ಒಂದು ಗಂಟೆ ಇದು ಹಾಕ್ತಾರೆ. ಅದು ಸಾರ್ವಜನಿಕರಿಗೆ ನಾವು ಮಾಡಿದ್ದೇವೆ. ಬಟ್ ಇತರರಿಗೆ ಅವರೂ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅನಗತ್ಯ ಇದು ಬೆಳೆಸಿರೋದು ನಮಗೂ ಅಷ್ಟೇ ಗೊಂದಲ ಉಂಟು. ಬಟ್ ನಾನು ಹೇಳೋದು ಇಷ್ಟೇ, ಶಾಂತಿಯುತವಾಗಿ ಇದನ್ನು ನಡೆಸ್ಬೋದಾಗಿತ್ತು. ಇನ್ನು ನಮ್ಮ ADC ಅವರು, ಅಪರ ಜಿಲ್ಲಾಧಿಕಾರಿಗಳು, ಅವರು ಕೂಡಲೇ ಸ್ಪಂದನೆ ಮಾಡಿದ್ದಾರೆ. ಮತ್ತು ನಮ್ಮ ರೆವಿನ್ಯೂ ಕಂದಾಯ ಅಧಿಕಾರಿಗಳು ಇದ್ದಾರೆ. ಸೊ ಹಾಗಾಗಿ ಈ ತರಹ ಅಹಿತಕರವಾದ ಘಟನೆ ಅಥವಾ ಸಾರ್ವಜನಿಕ ತೊಂದರೆ ಉಂಟಾಗ್ತಕ್ಕಂತಹ ಘಟನೆಗಳಿಗೆ ಒತ್ತು ಕೊಡಬೇಡಿ ಅಂತ ನಾನು ಕೇಳ್ತೀನಿ.